ಸಂಬಳ ಆಟದ ಸಂಸ್ಕೃತಿ ಆ ದೇವರ ಪ್ರತಿನಿತ್ಯ ಒಂದು ಒಂದು ಹಿಂದೆ ಹಾಗೆ ನಾನು ಅಯೋಧ್ಯೆಯಲ್ಲಿ ರಾಮದೇವರ ಪ್ರತಿಷ್ಠಾಪನೆಯ ಒಂದು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಮತ್ತು ದೇಶದಲ್ಲಿ ಸುಮಾರು 200 ವರ್ಷಗಳಿಂದ ನಿರಂತರ ಹೋರಾಟ ಮಾಡುತ್ತ ಲಕ್ಷಾಂತರ ಜನಸೇವಕರು ಬಲಿದಾನದಿಂದ ಅವರ ಶ್ರಮದಿಂದ ರಾಮ ದೇವಸ್ಥಾನದ ಅಭಿವೃದ್ಧಿಯ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಎಲ್ಲಾ ಸಮಾಜದ ಹಿರಿಯರು ಯುವಕರು ಸೇರಿ 35 ವರ್ಷಗಳ ಹಿಂದೆ ಇದ್ದಂತ ಒಂದು ಧ್ವಜಸ್ತಂಭ ಏನು ಬಿಡುವಿದೆ ಅಂತ ಹೇಳಿ ಹೊಸದಾಗಿ ಧ್ವಜಸ್ತಂಭವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸುಮಾರು 7-8 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಗ್ರಾಮದ ಎಲ್ಲರೂ ಸೇರಿ ತಾವೇನೋ ಒಂದು ಧ್ವಜಸ್ತಂಭವನ್ನ ಅವತ್ತು ಉದ್ಘಾಟನೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಒಂದು ಭಾಗ. ಇಲ್ಲಿ ಈ ಒಂದು ಜಿಲ್ಲಾಡಳಿತದ ಅವರ ವೈಫಲ್ಯ ಏನಿದೆ. ನಿನ್ನೆ ದಿನ ನಾನು ಬೆಳಗ್ಗೆ ಟಿವಿಗಳಲ್ಲಿ ಗಮನಿಸಿದೆ, ಕೆರಗೋಡಿನಲ್ಲಿ ಯಾವೊಂದು ಘರ್ಷಣೆಗೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಹೋಗಿದ್ದಾರೆ ಅಂತ ಹೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ನನ್ನ 4-5 ಬಾರಿ ಫೋನ್ ಮಾಡಿದ್ದೇನೆ. ಯಾಕೆ ಇವತ್ತು ಕೆರಗೋಡಿನ ಗ್ರಾಮದಲ್ಲಿ ಸಂಘರ್ಷ ಎಡೆಮಾಡಬೇಕಿದ್ದೀರಿ, ಇವತ್ತು ನಿಮ್ಮ ಅಧಿಕಾರಿಗಳನ್ನ ಅಲ್ಲಿಂದ ವಾಪಸ್ ಕಳಿಸ್ಬಿಡಿ, ಮುಂದೆ ಒಂದು 2-3 ದಿನಗಳ ಬಿಟ್ಟು ಗ್ರಾಮಸ್ಥರನ್ನ ಕೂರಿಸಿ ಅಲ್ಲಿ ಏನಿದೆ ಒಂದು ಶಾಂತಿ ಸಭೆಯನ್ನ ಮಾಡಿ ಇರ್ತಕ್ಕಂಥ ಸಂಘರ್ಷಕ್ಕೆ ನೆರೆ ಜಿಲ್ಲಾಧಿಕಾರಿಗಳಿಗೆ ಆದ್ರೆ ಮಧ್ಯಾಹ್ನದ ನಂತರ ರಾಮನನ್ನ ನಾಯಕರು ಸಹ ಯಾವ ಶ್ರೀರಾಮನದ್ದು ನಾವು ಯುದ್ಧವನ್ನು ನೀವು ಅನಾವರಣ ಮಾಡಲಿಕ್ಕೆ ಹೋದ್ರೆ ನಮ್ಮ ಧ್ವಜವನ್ನ ಪ್ರಶ್ನೆ ಗ್ರಾಮ ಪಂಚಾಯತಿಗೆ 3 ಜನ ಅರ್ಜಿ ಕೊಟ್ಟಿದ್ರಿ. ಒಬ್ರು ಯೋಗೇಶ್ ಅಂತಕ್ಕಂಥವರು ಹನುಮನ ಒಂದು ಅರ್ಜುನ ಸ್ತಂಭವನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಪಂಚಾಯತಿಗೆ ಮುಂದೆ ಅರ್ಜಿ ಕೊಟ್ಟಿದ್ರಿ. ಯೋಗೇಶ್ ಅಂತಕ್ಕಂಥ ಒಂದು ಅರ್ಜಿ ಕೊಟ್ಟಿದ್ದಾರೆ. ಬಹುಶಃ ಡಿಸೆಂಬರ್ ತಿಂಗಳಲ್ಲಿ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ನವೆಂಬರ್ ತಿಂಗಳಲ್ಲಿ 27ನೇ ತಾರೀಕು ನವೆಂಬರ್ 2023 ತಾರೀಕು ಗೌರಿ ಶಂಕರ ಏನು ಒಂದು ಪ್ರತಿಷ್ಠಾಪನೆ ಇದೆ, ಒಂದು ಟ್ರಸ್ಟ್ ಸೇವಾ ಟ್ರಸ್ಟ್ ಮಾಡ್ತೀವಿ. ನಾವು ಒಂದು ನವೆಂಬರ್ ತಿಂಗಳಲ್ಲಿ ಧ್ವಜಸ್ತಂಭ ಧ್ವಜಸ್ತಂಭವನ್ನು ನಿರ್ಮಿಸಲಿಕ್ಕೆ ವಿಷಯಗಳನ್ನ ಸಭೆಯಲ್ಲಿ ಮಂಡನೆ ಮಾಡಿಕೊಂಡಿದ್ದಾರೆ. ಆ ಸಭೆಯಲ್ಲಿ ತೆಗೆದುಕೊಂಡಂತ ನಿರ್ಣಯ ಗ್ರಾಮ ಪಂಚಾಯತಿಯಲ್ಲಿ ತೆಗೆದುಕೊಂಡಂತ ನಿರ್ಣಯ ಯಾವುದು? ಒಬ್ಬರು ಯೋಗೀಶ್ ಅವರು ಯಾವ ಒಂದು ಪಕ್ಷದ ಸ್ತಂಭವನ್ನ ಹನುಮಾನ್ ದೇವರ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡತಕ್ಕಂಥ ಅವರ ಮನವಿಯನ್ನು ಸಹ ಪುರಸ್ಕೃತವಾಗಿ ಪರಿಶೀಲನೆ ಮಾಡಿ ಸಹ ಪರಿಶೀಲನೆ ಮಾಡಿ ಅನುಮತಿಯನ್ನು ಕೊಡಬಹುದಂತ ಸರ್ವಾನುಮತದ ಒಪ್ಪಿಗೆಯನ್ನ
ಪಂಚಾಯತ್ ಕೊಟ್ಕೊಂಡಿದ್ದೇವೆ. ನಂತರ ಗೌರಿಶಂಕರ ಏನು ಸೇವಾ ಟ್ರಸ್ಟ್ ಇದೆ, ಗೌರಿಶಂಕರ ಸೇವಾ ಟ್ರಸ್ಟ್ ಅವರು ತಾವೇನೋ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಆ ಒಂದು ಮನವಿಗೂ ಆ ಮನವಿಗೂ ಸಹ ಎಲ್ಲೂ ಸಹ ಇಂಥ ಒಂದು ಧ್ವಜವನ್ನು ನಾವೇನು ಕಟ್ಟುತ್ತಾ ಇದ್ದೇವೆ. ಈ ರೀತಿಯ ಧ್ವಜವನ್ನ ಹೇಳಿಲ್ಲ, ದೊಡ್ಡ ಸ್ತಂಭವನ್ನ ಮಾಡಿಕೊಳ್ಳುವುದಕ್ಕೆ ಅನುಮತಿ ಕೇಳಿದ್ದೇವೆ. ಆ ಅನುಮತಿಯನ್ನ ಅದನ್ನು ಸಹ ಗೌರಿಶಂಕರ ಸೇವಾ ಟ್ರಸ್ಟ್ ಅನುಮತಿಯನ್ನ ಪಂಚಾಯತ್ ಸರ್ವಾನುಮತಿಯಿಂದ ಕೊಡ್ತಿದ್ದಾರೆ. ಇದು ನಡೆದಿರ್ತಕ್ಕಂಥ ಘಟನೆ ಎರಡು ಗ್ರಾಮದಲ್ಲಿ. ಆದ್ರೆ ನಂತರ ನಡೆದಿರ್ತಕ್ಕಂಥ ಬೆಳವಣಿಗೆ ಏನಿದೆ, ಇನ್ನೊಂದು ಗೌರಿಶಂಕರ ಸೇವಾ ಟ್ರಸ್ಟ್ ಹೆಸರಿನಲ್ಲಿ ಮತ್ತೆ ಕೆಲವರು ಯಾವುದೋ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಿ 25ನೇ ತಾರೀಕು ಅರ್ಜಿ ಕೊಡುತ್ತಿದ್ದಾರೆ. ಇನ್ನೊಂದು ಅರ್ಜಿಯನ್ನು ಆ 25ನೇ ತಾರೀಕಿನ ಅರ್ಜಿಯಲ್ಲಿ ಆಮೇಲೆ ನ್ಯಾಷನಲ್ ಫ್ಲಾಗ್ ಇರ್ಬೋದು, ರಾಷ್ಟ್ರ ಧ್ವಜವನ್ನು ಆರಿಸ್ತಕ್ಕಂಥದ್ರಲ್ಲಿ ನಾವೇನು ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ. ನಾವು ರಾಷ್ಟ್ರ ಧ್ವಜವನ್ನಿರಬಹುದು, ನಮ್ಮ ಧ್ವಜವನ್ನಿರಬಹುದು, ನಮ್ಮ ಸಂಸ್ಕೃತಿಯ ನಮ್ಮ ದೇವಸ್ಥಾನಗಳಿರಬಹುದು, ಇಲ್ಲಿ ಎಷ್ಟು ಕಾಳಜಿ ಇದೆ ಅದರ 2 ಪಟ್ಟು ಹೆಚ್ಚಿನ ಕಾಳಜಿ ನಾವಿರ್ತಕ್ಕಂಥ ರಾಷ್ಟ್ರೀಯವಾಗಿ ಬರುತ್ತಿದೆ. ನಂತರ ಆ ಒಂದು ಇನ್ನೊಂದು ಟ್ರಸ್ಟಿಂದ ಒಂದು ಮುಚ್ಚಳಿಕೆ ಬರ್ತಿದ್ದೇವೆ ಅಂತ ಹೇಳಿ ಅದು ಮುಚ್ಚಳಿಕೆಯನ್ನ ಈ ಘಟನೆಗಳು ನಡೆಯತಕ್ಕಂಥ ಸಂದರ್ಭದಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೋ ಇದನ್ನ ಇವತ್ತು ತನಿಖೆ ಆಗಬೇಕಾಗಿದೆ. ಭಾರತದಲ್ಲಿ ಎಲ್ಲಾ ರೀತಿಯ ಒಂದು ಸ್ವಭಾವದ ಮನೋಭಾವದಲ್ಲಿ ಶಾಂತಿಯಿಂದ ಇದ್ದಂತ ಜನಗಳನ್ನ ಎಲ್ಲ ತಂದೆ ತಾಯಿಗಳು ಅಣ್ಣ ತಮ್ಮಂದರು ಸಹೋದರ ಮನೋಭಾವದಲ್ಲಿ ನಾವೆಲ್ಲರೂ ಸೇರಿ ನಿರ್ಮಾಣದಲ್ಲಿ ಆ ಧ್ವಜಸ್ತಂಭವನ್ನು ರಚನೆ ಮಾಡಿದ್ವಿ. ಧ್ವಜಸ್ತಂಭವನ್ನು ಕಟ್ಟಿದ್ವಿ. ಇವತ್ತು ಆ ಧ್ವಜಸ್ತಂಭದಲ್ಲಿ ನನಗೆ 14ನೇ ತಾರೀಕು 17ನೇ ತಾರೀಕು ಕೆಲವು ಪತ್ರ ವ್ಯವಹಾರಗಳನ್ನು ಮಾಡಿಕೊಂಡಿದ್ದಾರೆ. ಅದೆಲ್ಲವನ್ನು ತರಿಸಿದ್ದೇನೆ. ಅದೆಲ್ಲ ಒಂದು ಭಾಗ. ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ನಾನು ಜಿಲ್ಲಾಧಿಕಾರಿಗೆ ನೇರವಾಗಿ ಸರ್ಕಾರಕ್ಕೆ ನೇರವಾಗಿ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ನೀವು 15 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರದ ಉತ್ತೇಜನ ಹೆಸರು ಧನಂಜಯ ಅಂತ ಹೇಳಿ ಮೆರವಣಿಗೆಯಲ್ಲಿ ಬರಬೇಕಾದ್ರೆ ಯಾವೊಂದು ಪೊಲೀಸ್ ದೌರ್ಜನ್ಯದಲ್ಲಿ ಏನಾದ್ರು ಕಂಡುಹಿಡಿದ್ರೆ ಈ ಪೊಲೀಸ್ ಇಲಾಖೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಕೇಳ್ತೀರಿ, ಜಿಲ್ಲಾಧಿಕಾರಿ ಏನಾದ್ರು ಮನುಷ್ಯರಿಗೆ ಕಂಡುಹಿಡಿದ್ರೆ ಕಣ್ಣು ನೀರು ತಂದು ಕೊಡ್ತಾ ಇದ್ದೀರಿ. ನೀವು ವಿಸ್ತರಣೆ ಮಾಡ್ತಕ್ಕಂಥ ಕಾನೂನನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಅದು ನಾವು ಹಳೆ ಸ್ನೇಹಿತರು ಜಿಲ್ಲಾಧಿಕಾರಿಗಳಿಗೆ ಅಷ್ಟೊಂದು ಬಾರಿ ಮನವಿ ಮಾಡಿದ್ದೇನೆ. ಇವತ್ತು ಪೊಲೀಸ್ ಅಧಿಕಾರಿಗಳನ್ನು ಕಳಿಸಿದರೆ ಅವನ್ನೆಲ್ಲವನ್ನು ವಾಪಸ್ ಕಳಿಸಿ ಹೋಗುವ ಗ್ರಾಮಸ್ಥರನ್ನ ಎಲ್ಲ ಚರ್ಚೆ ಮಾಡಿ ಗ್ರಾಮದವರ ಏನೊಂದು ಅವರ ಭಾವನೆಗಳಿದೆ ಆ ಭಾವನೆಗಳಿಗೆ ಏನು ಧಕ್ಕೆ ಬರ್ತಾ ಇರ್ತಕ್ಕಂಥ ರೀತಿಯಲ್ಲಿ ತೀರ್ಮಾನಗಳಾಗಬೇಕಾಗ್ತಕ್ಕಂಥದ್ದನ್ನ ಜಿಲ್ಲಾಧಿಕಾರಿ ನಾವು ಹೇಳಿದ ನಂತರ ಮಧ್ಯಾಹ್ನ 3 ಗಂಟೆಗೆ ಮುಖ್ಯಸ್ಥಾನದಲ್ಲಿ ಅಧಿಕಾರ ಇದೆ ಅಂತ ಹೇಳಿ ನಮ್ಮ ರಾಷ್ಟ್ರಧ್ವಜವನ್ನ ಆರಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಇವತ್ತು ರಾಷ್ಟ್ರಧ್ವಜವನ್ನ ಹನುಮನ ಧ್ವಜಕ್ಕೆ ನೀವು ಅವಮಾನ ಮಾಡಿರೋದು ಅಷ್ಟೇ ಅಲ್ಲ, ರಾಷ್ಟ್ರವನ್ನು ಅವಮಾನ ಮಾಡಿದ್ದೀರಿ.
ಒಂದೇ ಅದನ್ನೇ ಹೇಳಿದ್ದು ಟ್ರೈಪಡ್ ನೀವು ತಲಾವನ್ನು ಹೊರಡಿಸಿದ ನಂತರ ಧ್ವಜಸ್ತಂಭವನ್ನು ಮಾಡ್ತಕ್ಕಂಥದಕ್ಕೆ 27/11/2023 ಅಕ್ಕಿ ಕೊಟ್ಟಿದ್ದರು. ಧ್ವಜಸ್ತಂಭವನ್ನ ನೀವು ಪ್ರಾರಂಭ ಮಾಡಿರ್ತಕ್ಕಂಥದ್ದು 20ನೇ ತಾರೀಕು ಅವತ್ತೇ ಉದ್ಘಾಟನೆ ಮಾಡಿದ್ರಿ. ಈ 4 ತಿಂಗಳಲ್ಲಿ ಯಾರು ಚುನಾವಣೆ ಮಾಡಬೇಕು, ಯಾರೊಬ್ರು ಯಾಕೆ ನಮ್ಮ ರೈತ ಕುಟುಂಬಗಳ ಮೇಲೆ ನಿನ್ನೆ ದಿನ ಏಕಾಏಕಿ ಯಾರೋ ಹೇಳುವಂತ ಇದೆ. ನಮ್ಮ ಅಧಿಕಾರಿಗಳು ಬೇರೆ ಬೇರೆ ಕಡೆಯಿಂದ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ತೆಗೆದುಕೊಂಡು ಒಂದು ನಿನ್ನೆಯ ನಮ್ಮ ಅಮಾಯಕರ ಮೇಲೆ ದೌರ್ಜನ್ಯ ನಡೆಸಿದ್ದೇವೆ. ಇದನ್ನ ಸುಲಭವಾಗಿ ಅರಗಿಸ್ಕೊಳ್ಳಿಕ್ಕೆ ಸರ್ಕಾರಿ ಸಾಧ್ಯ ಇಲ್ಲ. ರಾಜಕೀಯ ಪ್ರಶ್ನೆ ಅಲ್ಲ. ಇವತ್ತು ಪ್ರತಿಯೊಂದು ಸಮಾಜದಲ್ಲಿ ಯಾವ ಅಂಬೇಡ್ಕರ್ ಬಗ್ಗೆ ಈ ಸರ್ಕಾರದ ಚರ್ಚೆ ಮಾಡ್ತೀರಿ, ಸಂವಿಧಾನದ ಬಗ್ಗೆ ಚರ್ಚೆ ಮಾಡ್ತೀರಿ. ಸಂವಿಧಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಎಲ್ಲ ರೀತಿಯ ಒಂದು ಅವರ ಜೀವನದಲ್ಲಿ ಭಾವನೆಗಳನ್ನ ಅನುಷ್ಠಾನಕ್ಕೆ ತರತಕ್ಕಂಥದಕ್ಕೆ ಅವಕಾಶವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ನಾಗರಿಕರಿಗೆ ಆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಈ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೀವುಗಳು ಸಂಘರ್ಷಕ್ಕೆ ಎಡಮಾಡಿಕೊಡ್ತಕ್ಕಂಥ ರೀತಿಯಲ್ಲಿ ಚುನಾವಣೆ ಏನಿದೆ ಇವತ್ತು ಇದಕ್ಕೆ ನೇರವಾಗಿ ಜಿಲ್ಲಾಧಿಕಾರಿಗಳು ಹೋಗಬೇಕಾಗ್ತದೆ. ಅವರ ವಿರುದ್ಧ ಹೋರಾಟ ಪ್ರಾರಂಭ ಆಗಬೇಕಾಗಿದೆ. ಮತ್ತು ಜಿಲ್ಲಾಧಿಕಾರಿಗಳ ನಮ್ಮ ಅವರ ಬಿಗಿಯಿಂದ ಮತ್ತು ಸಸ್ಪೆಂಡ್ ಮಾಡಲು ಹೊರಗಡೆ ಈ ರಾಷ್ಟ್ರದಾದ್ಯಂತ ಸ್ನೇಹಿತರಿರಬಹುದು ಎಲ್ಲಾ ಭಾಗದಲ್ಲೂ ಇವತ್ತು ಯಾವ ಪ್ರತಿಭಟನೆಗಳು ನಿಮ್ಮ ಪರವಾಗಿ ಧ್ವನಿಯಂತೆ ಇಡೀ ರಾಜ್ಯದ ಹಲವಾರು ಭಾಗದಲ್ಲಿ ಪ್ರತಿಭಟನೆಯನ್ನ ಇವತ್ತು ನಮ್ಮ ಬಿಜೆಪಿ ಸ್ನೇಹಿತರು ಈಗಾಗಲೇ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇದು ಮೊದಲನೆಯ ಎಚ್ಚರಿಕೆ. ನಮ್ಮ ಸ್ನೇಹಿತರು ಮಾತಾಡೋದು ಯಾವ ಹನುಮಂತನ ಕೆಳಗೆ ಲಂಕಾ ದಾನವಾಯಿತು, ಯಾವ ಹನುಮಂತನ ಕೆಳಗೆ ರಾವಣನ ಹತ್ಯೆ ಆಯಿತು. ಆ ರೀತಿಯ ಒಂದು ಇತಿಹಾಸ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಪ್ರತಿನಿತ್ಯ ನಾವು ಕಾಣ್ತಾ ಇದ್ದೇವೆ. ಈ ರೀತಿಯ ಪುರಾಣಿಕ ಇವತ್ತು ನಮ್ಮ ರೈತರು ಬೆಳೆ ಬೆಳೆಯಲಿಕ್ಕಾಗದೆ ಸಂಕಷ್ಟದಲ್ಲಿದ್ದಾಗ ಪರಿಹಾರ ಕೊಡ್ತಕ್ಕಂಥ ಯೋಗ್ಯತೆ ಇರ್ತಕ್ಕಂಥ ನೀವು ಅಮಾಯಕ ರೈತರ ಮೇಲೆ ದೌರ್ಜನ್ಯ ನಡೆಸಿ ಇವತ್ತು ಕೆಲವೊಂದಲ್ಲಿ ಇಂಥ ಒಂದು ಘಟನೆಗೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಯಾರೇ ಇರಲಿ ಅವ್ರ ಮೇಲೆ ಇವತ್ತು ಸರ್ಕಾರ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದನ್ನ ರಾಜ್ಯದ ಮುಖ್ಯಮಂತ್ರಿಗೆ ಶಾಂತಿಯುತವಾಗಿ ಹಲವಾರು ಯುವಕರು ಶಾಂತಿಯುತವಾಗಿ ನಡೆಸಿದಂತ ಪ್ರತಿಭಟನೆಯನ್ನ ಇವತ್ತು ಲಾಠಿ ಚಾರ್ಜ್ ಮುಖಾಂತರ ಅಮಾಯಕರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿ ಅಮಾನುಷವಾಗಿ ವರ್ತನೆ ಮಾಡಿ ರಾಕ್ಷಸಿ ಕೃತ್ಯದ ಮುಖಾಂತರ ನಿಮ್ಮ ನಡವಳಿಕೆಯನ್ನ ಈ ಸರ್ಕಾರ ಇವತ್ತು ಪ್ರದರ್ಶನ ಮಾಡಿದ್ದಾರೆ. ಇವರ ವಿರುದ್ಧ ನನ್ನ ಬಿಜೆಪಿಯ ಸ್ನೇಹಿತರಾಗಿರ್ತಕ್ಕಂಥ ಸಿಟಿ ರವಿ ಇರ್ಬೋದು, ನನ್ನ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಇರ್ಬೋದು, ಅಶೋಕ್ ನಾರಾಯಣ ಇರ್ಬೋದು, ಸುರೇಶ್ ಗೌಡ್ರು ಇರ್ಬೋದು, ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ ಜೊತೆಯಲ್ಲಿ ಇರ್ತಕ್ಕಂಥದ್ದು ನಾನು ಗಮನಿಸಿದ್ದೇನೆ. ಇಲ್ಲಿ ತಮ್ಮಣ್ಣವರು ಬಂದಿರ್ಬೋದು, ನೀವೆಲ್ಲರೂ ಸೇರಿ ರಾಮಚಂದ್ರವರು ಹಾಗೂ ಅಶೋಕ್ ಅವರಿಗೆ ಎಲ್ಲರೂ ನಿಮ್ಮ ಜೊತೆಯಲ್ಲಿ ನಿಮಗೆ ಧ್ವನಿ ಕೊಟ್ಟು ಕೆಲಸ ಮಾಡಿದ್ದಾರೆ. ಇವತ್ತು ಪ್ರತಿಭಟನೆ ಇಷ್ಟಕ್ಕೆ ಸೀಮಿತವಾಗಲಿಲ್ಲ. ಇವತ್ತು ಈ ಒಂದು ವೇದಿಕೆ ಮುಖಾಂತರ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಪದೇ ಪದೇ ನೀವು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಿ. ಇಲ್ಲಿ ರಾಮನ ಪ್ರಶ್ನೆಯಲ್ಲ, ಸಿದ್ದರಾಮಯ್ಯ ರಾಮಾಯಣಾಗಲಿಲ್ಲ. ನಿಮ್ಮ ನಡವಳಿಕೆಯಲ್ಲಿ ರಾಮನ ಸಂಸ್ಕೃತಿಯನ್ನ ನಾವು ಮಾಡಬೇಕಾಗಿದೆ. ರಾಮನ ನಡವಳಿಕೆ
ಎಲ್ಲ ಅಮಾಯಕರ ಮೇಲೆ ದೌರ್ಜನ್ಯ ನಡೆಸಿರ್ತಕ್ಕಂಥದ್ದು ಇವತ್ತು ವಹಿಸ್ಕೊಂಡು ಮಾತಾಡೋದು ನೀವು ಜನಪರವಾದ ಜನತೆಯನ್ನು ಆಯ್ಕೆ ಮಾಡಿದ್ರೆ ಜನವಿರೋಧಿಯ ಆಯ್ಕೆಯನ್ನು ಬೆಳೆಸಿದ್ರೆ ಉತ್ತರ ಪ್ರಶ್ನೆ ಮಾಡಬಹುದು. ಇದನ್ನ ಇಲ್ಲಿಗೆ ನಿಲ್ಲಿಸಲಾಗಲ್ಲ. ನಿಮ್ಮ ಹೋರಾಟಕ್ಕೆ ಜೊತೆಗೆ ನಾವು ಗಮನಿಸಿದ್ರೆ ರಾಜಕೀಯ ಹೋರಾಟ ಅಲ್ಲ, ಭಾರತೀಯ ಹೋರಾಟ ಅಲ್ಲ. ಇಲ್ಲಿ ಇರ್ತಕ್ಕಂಥದ್ದು ನಿಮ್ಮ ದಿನನಿತ್ಯದ ನಿಮ್ಮ ಖುಷಿ ಹುದ್ದೆಯಲ್ಲಿ ಬಂದಿರ್ತಕ್ಕಂಥ ಹಣವನ್ನು ಉಳಿತಾಯ ಮಾಡಿ ಇವತ್ತು ಯಾವುದು ಧ್ವಜಸ್ತಂಭವನ್ನ ಯಾವ ಸರ್ಕಾರದ ಭಿಕ್ಷೆಗಳಿದ್ದಾರೆ ಮಂತ್ರಿ ಹೇಳ್ತಾರೆ ನಾವು ಆರ್ಥಿಕವಾಗಿ ಶಕ್ತಿ ಕೊಟ್ಟು ಬೇರೆ ಇನ್ನೊಂದು ಮುಖ್ಯ ಇರ್ತಕ್ಕಂಥ ಪ್ರತಿಯೊಂದು ಪ್ರಜೆಯ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಿ. ಅವರ ಭಾವನೆ ವಿರುದ್ಧ ಈಗ ನಡೀತಾ ಇದ್ದೀರಿ. ಇದರ ವಿರುದ್ಧ ನಮ್ಮ ಜನತೆಯ ಹೋರಾಟ ಯಾವುದೇ ಒಂದು ರಾಜಕೀಯದ ಒಂದು ಲಾಭನಷ್ಟಕ್ಕೆ ಹೋರಾಟ ನಾನು ಇವತ್ತು ಬಂದಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿ ಎಲ್ಲಾ ರೀತಿಯಲ್ಲಿ ನಿಮ್ಮ ಮೊದಲನೇ ಏನಾಗಿದೆ ಪಂಚಾಯತಿಯಲ್ಲಿ ತೆಗೆದುಕೊಂಡಂತ ನಿರ್ಧಾರಗಳೇನಿದೆ ಅದಾದ ನಂತರ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಕಳೆದ 3 ವರ್ಷದಲ್ಲಿ ಏನು ನಿಮ್ಮ ರಾಜಕೀಯ ಮಾಡಿರ್ತಕ್ಕಂಥದ್ದು ರಾಜಕೀಯ ನಿಮ್ಮಿಂದ ಇವತ್ತು ಅವರಿಗೆ ಯಾವ ಅವಮಾನ ಕೊಡಬೇಕಾದ್ರೆ ನರ ಕೊಡಲಿಲ್ಲ, ಮತ್ತೊಬ್ಬರು ಕೊಡಲಿಲ್ಲ, ಇವರು ಮಾಡಿರ್ತಕ್ಕಂಥ ಬೇರೆಯವರು ಅವಮಾನ ಕೊಟ್ಟಿದ್ದು ನಮಗೆ ಕೊಡಲಿಲ್ಲ ಅಂತ ಹೇಳಿ ಅಧಿಕಾರಿಗಳನ್ನ ದುರುಪಯೋಗ ಪಡಿಸಿ ಅಧಿಕಾರಿಗಳ ಮುಖಾಂತರ ನಿಮ್ಮ ಅಮಲ್ನಲ್ಲಿ ಅದೇ ಮಾಡಿ ಇದರ ವಿರುದ್ಧ ನಿಮ್ಮ ಪರವಾಗಿ ತೊಲಗಿಸಲಿಕ್ಕೆ ನಾವು ಬಂದಿರ್ತಕ್ಕಂಥದ್ದು. ನಮ್ಮ ಜೊತೆ ಹೇಳ್ತೇವೆ ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಕೆಲವೊಂದು ಧ್ವಜಸ್ತಂಭದ ಬಗ್ಗೆ ನಿನ್ನೆಯ ದಿನ ನಮ್ಮ ಅಧಿಕಾರಿಗಳು ನಾವೇ ತಪ್ಪು ಮಾಡಿದ್ದೀರಿ ತಕ್ಷಣ ಒಂದು ಶಾಸಕರ ಕೈಯಲ್ಲಿ ಅಷ್ಟೇ ಅಲ್ಲ, ಇವತ್ತು ಅಮಾಯಕರ ಮೇಲೆ ದೌರ್ಜನ್ಯ ನಡೆಸಿ ಇವತ್ತು ಯಾವ ಮಾನಸಿಕವಾಗಿ ಅವರಿಗೆ ಮುಗಿಸಿದ್ದೀರಿ, ಅವರ ಧೈರ್ಯಕ್ಕೆ ಇವತ್ತು ಬೆಟ್ಟುಕೊಟ್ಟಿದ್ದೀರಿ. ಇದಕ್ಕೆ ಪ್ರಾಯಶ್ಚಿತ ಅಧಿಕಾರಿಗಳು ನಾಗಲೇಬೇಕು. ಆ ಹಿನ್ನೆಲೆಯಲ್ಲಿ ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ನಿಮ್ ಜೊತೆ ನಾವಿದ್ದೇವೆ. ಇವತ್ತು ಎಲ್ಲಿಯವರೆಗೆ ನ್ಯಾಯ ದೊರಕಬೇಕು, ಎಲ್ಲಿಯವರೆಗೆ ನಮ್ಮ ಧ್ವಜದ ಮರುಸ್ಥಾಪನೆ ಆಗಬೇಕಾಗಿದೆ, ಇದೆಲ್ಲ ಒಂದು ಆಗುವವರೆಗೆ ನಮ್ಮ ನೆರವು ಮತ್ತು ಸುತ್ತಮುತ್ತಲ ಸುಮಾರು 10 ಹೊಟ್ಟೆಗಳ ಎಲ್ಲ ನನ್ನ ಬಂಧುಗಳು ಕಾಣಿಕೆ ಕೊಟ್ಟಿದ್ದೀರಿ. ಇದನ್ನು ಸರಿಪಡಿಸ್ತಕ್ಕಂಥದಕ್ಕೆ ನಿಮ್ಮ ಜೊತೆಯಲ್ಲಿ ನಿಮ್ಮ ಹೋರಾಟಕ್ಕೆ ಧ್ವನಿಗೂಡಿಸಲಿಕ್ಕೆ ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೇವೆ. ನಿಮ್ಮ ಹೋರಾಟಕ್ಕೆ ನಮ್ಮ ಸಮಸ್ಯೆಗೆ ಹೋಗ್ತಕ್ಕಂಥದಕ್ಕೆ ಜಯವನ್ನು ತರ್ತಕ್ಕಂಥ ನಿಮ್ಮ ಹೋರಾಟಕ್ಕೆ ಆ ಒಂದು ಭಗವಂತನ ರಕ್ಷಣೆ ಇದೆ. ಆ ಒಂದು ನಮ್ಮ ಹೋರಾಟವನ್ನ ಮುಂದುವರಿಸತಕ್ಕಂಥ ಮಾತಲ್ಲಿ ನಿಮ್ಮ ಹೋಗ್ತಿನ ಇವತ್ತು ಸಂಪೂರ್ಣವಾದ ಒಂದು ಶಾಂತಿಯ ಒಂದು ಪ್ರತಿಷ್ಠಾಪನೆ ಮಾಡಬೇಕಂತ ಇದ್ದಾರೆ. ನಾವು ಮೊದಲು 144 ಸೆಕ್ಷನ್ ಕೆಲವೊಂದು ಮಾಡಿದ್ರೆ ಇವತ್ತೇ ತಕ್ಷಣ ವಾಪಸ್ ಪಡೆಯಿರಿ. ಜನತೆ ಪರವಾಗಿ ನಾನು ಜವಾಬ್ದಾರಿ ತಗೊಳ್ತೀನಿ. ನಾವೊಂದು ಉಲ್ಲಂಘನೆ ಮಾಡಿ ನಾವು ಜನತೆಯನ್ನು ಸೇರಿಸಿ ನಿಮ್ಮ 144 ಸೆಕ್ಷನ್ ಈಗ ಆದೇಶ ಮಾಡಿದ್ದೇವೆ. ತಿಳುವಳಿಕೆ ಇದ್ರೆ ಜನತೆಯ ಯಾವ ರೀತಿ ಇವತ್ತು ಜಾಗೃತಿಯಿಂದ ಇವತ್ತು ಬದುಕ್ತಕ್ಕಂಥದಕ್ಕೆ ಅವ್ರಿಗೆ ಅವಕಾಶ ಕಲ್ಪಿಸಬೇಕು ಅಂದ್ರೆ ಜಿಲ್ಲಾಧಿಕಾರಿಗೆ ಪೊಲೀಸ್ ಅಧಿಕಾರಿಗೆ ಹೇಳಿ ಬರ್ತೇನೆ. ಮೊದಲು ನಿಮ್ 144 ಸೆಕ್ಷನ್ ತಲೆಸಿ ನಿಮ್ 144 ಸೆಕ್ಷನ್ ನಿಮ್ಗೆ ರಕ್ಷಣೆ ಕೊಟ್ಟಿದ್ದಾಗಲ್ಲ, ಜನತೆ ರಕ್ಷಣೆ ಕೊಟ್ಟಿದ್ದಾಗಲ್ಲ ಗೊತ್ತಿಲ್ಲ. ಇವತ್ತು ನಮ್ಮಲ್ಲಿರ್ತಕ್ಕಂಥ ಭಾವನೆಗಳು ಸೇರಿಸಿ ಮುನ್ಪಟ್ಟಿಟ್ಟು ಇವತ್ತು ಹೆಚ್ಚಿನ ಕೊಡುಗೆ ಹಾಕಿ ನೀವೇನಾದ್ರೂ ರಕ್ಷಣೆ ಕೊಟ್ಟಿರುತ್ತೆ ಸಾಧ್ಯ ಇಲ್ಲ. ಜನ ಇದ್ರೆ ನಿಮ್ ಪೊಲೀಸ್ ಇಲಾಖೆ ಯಾವ ಕಾರಣಕ್ಕೂ
ಈಗ ನಾನು ಹೇಳಿ ಬಯಸ್ತೇನೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.